ಮಧುಮೇಹ ಕಾಯಿಲೆ ಕಂಪ್ಲೀಟ್ಲಿ ಗುಣಮುಕ್ತರಾಗ್ಬೋದಾ ಅನ್ನೋದೊಂದು ದೊಡ್ಡ ಸಮಸ್ಯೆ ಮತ್ತು ಪ್ರಶ್ನೆಯಾಗಿ ಕೂತಿದೆ. ಮಧುಮೇಹ ಕಾಯಿಲೆ ನಾವು ಯಾವಾಗಲೂ ಕಂಪ್ಲೀಟ್ಲಿ ಗುಣಮುಕ್ತರಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಡಯಾಬಿಟಿಸ್ನ ಮ್ಯಾನೇಜ್ ಮಾಡ್ಬೋದೇ ಹೊರತು ಡಯಾಬಿಟಿಸ್ ಕಂಪ್ಲೀಟ್ ಗುಣಮುಕ್ತರಾಗಲಿಕ್ಕೆ ಆಗಲ್ಲ. ನನ್ನ ಎಲ್ಲ ಪೇಷಂಟ್ಸ್ಗೆ ಎಲ್ಲರೂ ನನಗೆ ವೀಕ್ಷಕರಿಗೆ ಒಂದೇ ಮಾತು ಹೇಳೋದು, ಡಯಾಬಿಟಿಸು ಅಂದರೆ ಮಧುಮೇಹ ಕಾಯಿಲೆ ಇದು ಮ್ಯಾನೇಜಬಲ್ಲು, ಕಂಪ್ಲೀಟ್ ಗುಣಮುಕ್ತರಾಗಲಿಕ್ಕಿಲ್ಲ. ಸೊ ನಾವು ಒಳ್ಳೆ ಎಕ್ಸಸೈಸ್, ಜೀವನಶೈಲಿ ಮಾರ್ಪಾಡು ಅಂದ್ರೇನು, ಒಳ್ಳೆ ವ್ಯಾಯಾಮ 30ರಿಂದ 45 ನಿಮಿಷದವರೆಗೂ ವಾಕಿಂಗು ಎಕ್ಸಸೈಸ್ ಮಾಡಿ, ಡಯಟ್ ಕಂಟ್ರೋಲ್ ಅಂದರೆ ಹೈ ಪ್ರೋಟೀನ್, ಮೋರ್ ಫೈಬರ್, ಲೆಸ್ ಕಾರ್ಬ್ಸ್ ಊಟ ಮಾಡಿ, ಕರೆಕ್ಟು ನಿಮ್ಮ ತಜ್ಞರು ಫಿಸಿಷಿಯನ್ ಅಂದರೆ ಡಯಾಬಿಟಾಲಜಿಸ್ಟ್ ಏನು ಹೇಳ್ತಾರೆ ಅದನ್ನು ನೀವು ಕರೆಕ್ಟಾಗಿ ಡಯಾಬಿಟಿಸ್ ಮೆಡಿಸಿನ್ಸ್ ಫಾಲೋ ಮಾಡಿ, ಕರೆಕ್ಟಾಗಿ ನೀವು ಫಾಲೋಅಪ್ ಮಾಡಿಕೊಂಡು 3 ತಿಂಗಳಿಗೊಂದ್ಸಲಿ ಕರೆಕ್ಟಾಗಿ ನೀವು ಶುಗರ್ ಮಾಡಿಕೊಂಡ್ರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಮ್ಯಾನೇಜ್ಮೆಂಟ್ ಆಫ್ ಡಯಾಬಿಟೀಸ್. ಇದು ಮಧುಮೇಹ ಕಾಯಿಲೆ ಕಂಪ್ಲೀಟ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಡಯಾಬಿಟೀಸ್ ಅಂದರೆ ಮಧುಮೇಹ ಕಾಯಿಲೆನ ನಾವು ಮ್ಯಾನೇಜ್ ಮಾಡ್ಬೋದೇ ಹೊರತು ಗುಣಮುಕ್ತರಾಗಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ನಮಸ್ಕಾರ. ಈ ಮಧುಮೇಹ ಕಾಯಿಲೆ ಪೂರ ಗುಣಮುಕ್ತರಾಗ್ಬೋದಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿದೆ ಇವತ್ತಿನ ದಿನಗಳಲ್ಲಿ. ಲಾಟ್ ಆಫ್ ಆಲ್ಟರ್ನೇಟ್ ಮೆಡಿಸಿನ್ ಅಂತ ಏನು ಹೇಳ್ತೀವಿ, ಕಂಪ್ಲೀಟ್ ಮಧುಮೇಹ ಕಾಯಿಲೆಯಿಂದ ಗುಣಮುಕ್ತರಾಗ್ಬೋದು ಅಂತಾರೆ. ಇದು ಸಾಧ್ಯವಿಲ್ಲದಿದ್ದ ಮಾತು. ಡಯಾಬಿಟಿಸ್ನ ನಾವು ಒಳ್ಳೆ ವ್ಯಾಯಾಮ ಮಾಡಿಕೊಂಡು, ಎಕ್ಸಸೈಸ್ ಮಾಡಿಕೊಂಡು, ಊಟದಲ್ಲಿ ಕಂಟ್ರೋಲ್ ಇಟ್ಕೊಂಡು, ಕರೆಕ್ಟಾಗಿ ನಾವು ವಾಕ್ ಮಾಡಿಕೊಂಡು, ಕರೆಕ್ಟ್ ಮೆಡಿಸಿನ್ ತೊಗೊಂಡ್ರೆ ಡಯಾಬಿಟಿಸ್ನ ಮ್ಯಾನೇಜ್ ಮಾಡ್ಬೋದು ಹೊರತಾಗಿ ನಾವು ಡಯಾಬಿಟಿಸ್ನ ಕಂಪ್ಲೀಟಾಗಿ ಗುಣಮುಕ್ತರಾಗಿ ಮಾಡೋದು ಸ್ವಲ್ಪ ಕಷ್ಟವಾದ ಸಮಸ್ಯೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.